ಬರ್ರಪ್ಪೋ ಬರ್ರಿ, ನಮಸ್ಕಾರ. ಲಘುನ ಬರ್ರಿ. ನಿಮಗೆ ಇವತ್ತು 16 ಜನ MLAಗಳು ಅನರ್ಹರಲ್ಲ, ಶಾಸಕರು ಅಂಥೇಳಿ ಸುಪ್ರೀಂ ಕೋರ್ಟು ಏನು ಹೇಳಿದಲ್ಲ, ಆ ಕತೆ ಬೆಳಗ್ಗಿಂದ ಕೇಳಿರ್ತೀರಿ ಬಿಡ್ರಿ ನೀವು. ಆದ್ರೆ ಸ್ಟಾರ್ಟಿಂಗ್ನಿಂದ ಎಂಡಿಂಗ್ವರೆಗೂ ಏನೇನಾಗ್ಯದ ಅಂಥೇಳಿ ಒಮ್ಮೆ ರೀಕಾಲ್ ಮಾಡೋಣ ಅಂತ ನಾನು ಶಶಿ ದೇಶಪಾಂಡೆ. ಹಾಗಾದ್ರೆ ಚಲೋ ಮಾಡೋಣ, ಚಲೋ ಮಾಡ್ರಿಪ್ಪ. ನೋಡ್ರಪ್ಪ, ಈ ಎಲ್ಲ ರಾಮಾಯಣ ಚಲುವಾಗಿದ್ದು ಹೋದ ವರ್ಷ ಅಕ್ಟೋಬರ್ ತಿಂಗಳದಾಗ ನಮ್ಮ ಗುಳಿಹಟ್ಟಿ ಶೇಖರಣ್ಣವ್ರು ಇದ್ರಲ್ಲ, ಅವಾಗ ಕ್ರೀಡಾ ಸಚಿವರಾಗಿದ್ರಿ. ಅವ್ರನ್ನ ಯಾವಾಗ ಕ್ಯಾಬಿನೆಟ್ನಿಂದ ಕಿತ್ತಾರಪ್ಪ ಅನ್ನೋ ಸುದ್ದಿ ಕೇಳಿದ ತಡರಿ ಚಲೋವಾತ್ ನೋಡ್ರಿ. ಬೆಂಕಿಯ ಜ್ವಾಲೆ, ಭಿನ್ನಮತ, ಇದನ್ನೆಲ್ಲ ಹೇಳೋದು ಬೇಡ, ನೀವು ಒಂದು ಸ್ವಲ್ಪ ನೋಡಿಬಿಡ್ರಿ, ಮಸ್ತ್ ಮಜಾ ಐತಿ. ಬಂಡಾಯ, ಭಿನ್ನಮತ, ಸಿಎಂ ವಿರುದ್ಧ ಕೂಗಾಟ, ಧಿಕ್ಕಾರದ ಕೂಗು ಬಿಜೆಪಿಗೆ ಹೊಸತೇನೂ ಆಗಿರಲಿಲ್ಲ. ಆದರೆ ಈ 16 ಶಾಸಕರ ಕಥೆ ಮಾತ್ರ ಫುಲ್ ಡಿಫರೆಂಟ್. ಶುರುವಾಗಿದ್ದು ಯಡಿಯೂರಪ್ಪ ಕ್ಯಾಬಿನೆಟ್ ವಿಸ್ತರಣೆಯಿಂದ. ಯಾವಾಗ ಗುಳಿಹಟ್ಟಿ ಶೇಖರ್ ಅವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಸುದ್ದಿಯಿಂದ ಶುರುವಾಯಿತು. ಪಕ್ಕದಲ್ಲಿ ಸಣ್ಣಗೆ ಕುದಿತಾ ಇದ್ದ ಭಿನ್ನಮತ ಒಂದು ಕಡೆ ಒಗ್ಗೂಡ್ತಾ ಹೋಯಿತು. ಹೀಗೆ ಒಗ್ಗೂಡಿದ ಭಿನ್ನಮತ ಅರವಿಂದ್ ಲಿಂಬಾವಳಿ ಗೂಳಿಹಟ್ಟಿ ಶೇಖರ್ ಅವರನ್ನ ವಜಾ ಮಾಡಿ ಸಂಪುಟ ವಿಸ್ತರಣೆ ಮಾಡೋದ್ರೊಂದಿಗೆ ಸ್ಫೋಟಗೊಳ್ತು. ಸಚಿವ ಸ್ಥಾನದ ಮೇಲೊಂದು ಕಣ್ಣಿಟ್ಟಿದ್ದ ಬೇಳೂರು ಗೋಪಾಲಕೃಷ್ಣ ಗೂಳಿಹಟ್ಟಿ ಶೇಖರ್ ಜೊತೆ ಒಬ್ಬೊಬ್ಬರೇ ಕೈ ಜೋಡಿಸುತ್ತಾ ಹೋದ್ರು. ಈ ಬಾರಿ ಕೂಡ ಭಿನ್ನಮತಕ್ಕೆ ಮೂಲವಾಗಿದ್ದು ಶೋಭಾ ಕರಂದ್ಲಾಜೆ. ಹೀಗೆ ಒಗ್ಗೂಡಿದ ಶಾಸಕರಿಗೆ ಜೆಡಿಎಸ್ ಬೆಂಬಲವೂ ಇತ್ತು. ಆ ಶಾಸಕರೆಲ್ಲ ಒಂದಾಗಿ ರಾಜಭವನಕ್ಕೆ ಹೋಗಿ ಯಡಿಯೂರಪ್ಪ ಅವರ ನಾಯಕತ್ವ ನಮಗೆ ಬೇಡ, ಈ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದಿದ್ದೇವೆ ಅನ್ನೋ ಪತ್ರ ಕೊಡೋದ್ರೊಂದಿಗೆ ಭಿನ್ನಮತ ಬೀದಿಗೆ ಬಂತು. ಸುಮಾರು 20 ಜನ, 5 ಜನ ಪಕ್ಷೇತರ ಸೇರಿ 15 ಜನ ಭಾರತೀಯ ಜನತಾ ಪಕ್ಷದ ಶಾಸಕರು ನಾವು ಈ ಸರ್ಕಾರಕ್ಕೆ ಬೆಂಬಲ ಇಲ್ಲ ಅಂತೇಳಿ ನಾವು ರಾಜ್ಯಪಾಲರಿಗೆ ಪತ್ರ ಕೊಟ್ಟಿದ್ದೀವಿ. ನಮ್ಮ ಪತ್ರನ ಸನ್ಮಾನ್ಯ ಶ್ರೀ ಆನಂದ್ ಅಸ್ನೋಡಿಕರ್ ಅವರು ನರೇಂದ್ರ ಸ್ವಾಮಿ ಅವರು ತಗೊಂಡು ಈಗಾಗಲೇ ರಾಜ್ಯಪಾಲರವರು ಕೊಟ್ಟಿದ್ದಾರೆ. ನಮ್ಮ ಶಾಸಕರಿಗೆ, ಸಚಿವರಿಗೆ ಒಂದು ರೀತಿ ಬೆದರಿಕೆ ಆಗ್ತಿದ್ರು. ಆ ಕಾರಣಕ್ಕೋಸ್ಕರ ಮನನೊಂದು ಬೇಸತ್ತು ಇವತ್ತು ಸರ್ಕಾರಕ್ಕೆ ಕೊಟ್ಟಂತ ನಾವು ಬೆಂಬಲವನ್ನು ಅನಿವಾರ್ಯವಾಗಿ ವಾಪಸ್ ಹೊಡೆದ್ವಿ. 4 ಜನ ಏನು ಸಚಿವರನ್ನ, ಪಕ್ಷದ ಸಚಿವರನ್ನ ಇವತ್ತು ಮುಖ್ಯಮಂತ್ರಿ ವಜಾ ಮಾಡಿದರೆ, ನಾವು 3 ಜನ ಸಚಿವರು ಸಹ ರಾಜೀನಾಮೆ ಕೊಡ್ತಾ ಇದ್ದೀವಿ. ಇವರ ಕೋಪಕ್ಕೆ ಕಾರಣವಾದ್ರೂ ಏನು ಅನ್ನೋದನ್ನ ಕೇಳೋದಕ್ಕೂ ಅವಕಾಶ ಸಿಕ್ಕಿರಲಿಲ್ಲ. ಶಾಸಕರೆಲ್ಲ ಚೆನ್ನೈಗೆ ಹಾರಿದ್ರು. ರೆಸಾರ್ಟ್ ರಾಜಕೀಯ ಶುರುವಾಯಿತು. ಹೀಗೆ ಚೆನ್ನೈ ರೆಸಾರ್ಟ್ಗೆ ಹಾರಿದವರನ್ನ ಮಾತನಾಡಿಸೋಕೆ ಹೋದ ಅಶೋಕ್ ಗಾಗ್ಲಿ, ಬಸವರಾಜ ಬೊಮ್ಮಾಯಿಗಾಗ್ಲಿ ಇವರ ಕೋಪ ತಣ್ಣಗೆ ಮಾಡೋಕೆ ಆಗ್ಲಿಲ್ಲ. ಯಾವಾಗ ಚೆನ್ನೈನಲ್ಲಿ ಭಿನ್ನಮತೀಯ ಶಾಸಕರ ಜೊತೆ ಕುಮಾರಸ್ವಾಮಿ ಕಾಣಿಸಿಕೊಂಡ್ರೋ ಬಿಜೆಪಿಯಲ್ಲಿ ಸಣ್ಣಗೆ ನಡುಕ ಶುರುವಾಯಿತು. ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ ಶಾಸಕರೆಲ್ಲ ನಾವೆಲ್ಲರೂ ಒಂದು ಅಂತ ಘೋಷಿಸಿದ್ರು. ನಾನು ಶಂಕರಲಿಂಗೇಗೌಡ ಮೈಸೂರಿನಲ್ಲಿ 4 ಬಾರಿ ಶಾಸಕನಾಗಿ ಗೆದ್ದಿದ್ದೀನಿ. ನನಗೆ ಭಾರತೀಯ ಜನತಾ ಪಕ್ಷದಿಂದ ನನಗೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ನನ್ನ ಹಿರಿತನಕ್ಕೆ ಬೆಲೆ ಕೊಡಿರುವುದರಿಂದ ನಾನು ಕುಮಾರಸ್ವಾಮಿ ಅವರ ನೇತೃತ್ವದ ಒಂದು ನೇತೃತ್ವದಲ್ಲಿ ಅವರಿಗೆ ಬೆಂಬಲ ಬಂದಿದ್ದೇನೆ. ನಾನು ಮತದಾರರಿಗೆ ಮೋಸ ಮಾಡಿಲ್ಲ, ಮಾಡುವುದಿಲ್ಲ. ದೊಡ್ಡದಾಗಿ ಒಂದು ದೊಡ್ಡ ಗಲಾಟೆ ನಡೀತಾ ಇದೆ ಮೈಸೂರಿನಲ್ಲಿ, ಇದಾಗಬಾರ್ದಾಗಿತ್ತು. ಇದು ನಿಜವಾಗೂ ಕೂಡ ಶೋಚನೀಯ ಅಂತಕ್ಕಂಥ ಮಾತನಾಡಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿಯ ಮುಂದಿನ ನಿರ್ಧಾರ ಕೈಗೊಳ್ಳಲಿಕ್ಕೆ ನಾನೆಲ್ಲ ಇಲ್ಲಿ ಬಂದಿರೋದು ನಿಜ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ.
ಬಿಜೆಪಿ ಸುಮ್ಮನೆ ಕೂರುವಂತಿರಲಿಲ್ಲ. ಖುದ್ದು ಜನಾರ್ದನ್ ರೆಡ್ಡಿಯೇ ಫೀಲ್ಡ್ಗಿಳಿದ್ರು. ಯಡಿಯೂರಪ್ಪ ಕೂಡ ಇನ್ನು ಸರ್ಕಾರ ಹೋದ ಹಾಗೆ ಅನ್ನೋ ಮಾತನಾಡಿದ್ರು. ಅಷ್ಟರ ಮಟ್ಟಿಗೆ ಭಿನ್ನಮತ ಭುಗಿಲೆದ್ದಿತ್ತು. ಸಂಧಾನ ಪ್ರಯತ್ನಗಳು ಒಂದರ ಹಿಂದೊಂದರಂತೆ ಫೇಲ್ ಆಗ್ತಾ ಇದ್ವು. ಅತ್ತ ರಾಜ್ಯಪಾಲರು ವಿಶ್ವಾಸಮತ ಸಾಬೀತು ಮಾಡಿ ಅಂತ ಅಕ್ಟೋಬರ್ 10ನೇ ತಾರೀಕಿನ ಡೆಡ್ಲೈನ್ ಕೊಟ್ರು. ಡೆಡ್ಲೈನ್ ದಿನದೊಳಗೆ ಇವರನ್ನ ಸರಿ ಮಾಡಿಕೊಳ್ಳೋಣ ಅಂತ ಹೊರಟ ಬಿಜೆಪಿ ಭಿನ್ನ ಶಾಸಕರು ಸಿಕ್ಲಿಲ್ಲ. ಚೆನ್ನೈನಲ್ಲಿದ್ದವರೆಲ್ಲ ಸಡನ್ ಆಗಿ ಗೋವಾಕ್ಕೆ ಹಾರಿದ್ರು. ಇನ್ನೊಂದಷ್ಟು ಜನ ಬಾಂಬೆಗೆ ಹಾರಿದ್ರು. ಶಾಸಕರು ಬಿಜೆಪಿ ನಾಯಕರ ಕೈಗೆ ಸಿಗ್ತಾನೆ ಇರಲಿಲ್ಲ. ಆಮೇಲೆ ಏನಾಯ್ತು ಏನಿಲ್ಲ ಅನ್ನೋದನ್ನ ನಿಮಗೆ ಕರೆಕ್ಟಾಗಿ ಹೇಳ್ತೇನೆ ರೀ. ಆದ್ರೆ ಒಂದು ಬ್ರೇಕ್ ರೀಪ ಈಗ.